ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ನಮೋ ಹನುಮತೆ ನಮಃ. ದೇವೇಂದ್ರನು ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸಿದ್ದ ಕಾಲದಲ್ಲಿ ಹಿಮವಂತನ ಮಗನಾದ ಮೈನಾಕನು ಸಮುದ್ರನ ಜೊತೆ ಸ್ನೇಹ ಬೆಳೆಸಿ ಆ ನೀರೊಳಗೆ ಅವತ್ಕೊಂಡ ಸಮುದ್ರದಲ್ಲಿ ಅವನಿಗೆ ಆಶ್ರಯ ಕೊಡುವುದಕ್ಕೆ ಸಮುದ್ರನಿಗೂ ಒಂದು ಕಾರಣ ಕೂಡ ಇತ್ತು ಅಂದ್ಕೊಳ್ಳಿ. ಯಾಕೆಂದರೆ ಪಾತಾಳವಾಸಿಗಳಾದ ರಾಕ್ಷಸರು ತಮ್ಮ ಲೋಕದಿಂದ ವಿಷವಾಯು ರೂಪದಲ್ಲಿ ಸಮುದ್ರದ ಕೆಳಗೆ ಒಂದು ಮಾರ್ಗವನ್ನು ಕಲ್ಪಿಸಿಕೊಂಡು ಅದರ ಮೂಲಕ ಸಮುದ್ರಕ್ಕೆ ಬಂದು ಅಲ್ಲಿಂದ ಹೊರಗೆ ಬರ್ತಾಯಿದ್ರು. ಬಂದು ಲೋಕಗಳನ್ನು ಪೀಡಿಸ್ತಾ ಇದ್ದರು. ಇಂದ್ರಾದಿ ದೇವತೆಗಳು ಅವರನ್ನು ಅಟ್ಟಿಸ್ಕೊಂಡು ಬಂದರೆ ಅವನು ಸಮುದ್ರದೊಳಗೆ ಹೋಗಿ ಅಲ್ಲಿಂದ ಪಾತಾಳಕ್ಕೆ ತಪ್ಪಿಸ್ಕೊಂಡು ಹೋಗ್ತಾಯಿದ್ರು. ಈ ಸಮಸ್ಯೆಯನ್ನು ಹೇಗಾದರೂ ಮಾಡಿ ಬಗೆಹರಿಸಬೇಕು ಅಂತ ದೇವೇಂದ್ರ ಒಂದು ಸಲ ಅಗಸ್ತ್ಯ ಮಹರ್ಷಿ ಸಹಾಯ ಕೇಳ್ದ. ಆ ಮಹರ್ಷಿ ಸಮುದ್ರದ ನೀರನ್ನು ಆಪೋಷಣ ತೆಗೆದುಕೊಂಡ್ಬಿಟ್ಟ. ಒಳಗೆ ಹೊತ್ಕೊಂಡಿದ್ದ ರಾಕ್ಷಸರನ್ನೆಲ್ಲ ಹೊರಗೆ ಹಾಕಿದ. ದೇವೇಂದ್ರ ಅವನ್ನೆಲ್ಲ ಕೂಡ ಸಂಹಾರ ಮಾಡ್ತಾನೆ. ಲೋಕಹಿತಾರ್ಥ ಅಗಸ್ತ್ಯ ಸಮುದ್ರವನ್ನು ಪುನಃ ನೀರಿನಿಂದ ತುಂಬಿಸ್ತಾನೆ. ಆದರೆ ಇನ್ನೂ ಅನೇಕ ಮಂದಿ ರಾಕ್ಷಸರು ಪಾತಾಳದಲ್ಲಿ ಉಳ್ಕೊಂಡಿದ್ದರು. ಅವರಿಂದ ಹಳೆಯ ಸಂಕಟ ಮತ್ತೆ ಮುಂದುವರಿತಾನೇ ಇತ್ತು. ಸಮುದ್ರನಿಗೆ ಕಷ್ಟವಾಗ್ತಾನೇ ಇತ್ತು. ಒಳಗಡೆಯಿಂದ ಬರ್ತಾನೇ ಇದ್ದರು. ಅದರಿಂದ ಸಮುದ್ರನು ಮೈನಾಕನಿಗೆ ಆಶ್ರಯ ಕೊಟ್ಟ. ಆ ಪಾತಾಳ ದ್ವಾರದಲ್ಲಿ ಅವಿತುಕೊಳ್ಳೋದಕ್ಕೆ ಹೇಳ್ತಾನೆ. ಇದರಿಂದ ರಾಕ್ಷಸರ ಬಾಗಿಲನ್ನು ಮುಚ್ಚಿದಂತೆ ಆಗಿತ್ತು. ಆವಾಗಲೂ ಆ ಒಂದು ಒಳಗಡೆಯಿಂದ ಬರತಕ್ಕಂಥ ರಾಕ್ಷಸರ ಹೊಗೆ ವಿಷವಾಯು ಮುಚ್ಕೊಂಡ್ಬಿಡ್ತು. ರಾಕ್ಷಸರು ಬಾಗಿಲನ್ನು ಅಗಲ ಮಾಡಿಕೊಳ್ಳಲು ನೋಡ್ತಾರೆ. ಆದರೆ ಮೈನಾಕನಿಗೂ ಕೂಡ ಎಲ್ಲ ದಿಕ್ಕುಗಳಿಗೂ ಹಿಗ್ತಕ್ಕಂಥ ಶಕ್ತಿ ಇದ್ದುದರಿಂದ ಅವರ ಆಟ ನಡೆಯಲೇ ಇಲ್ಲ. ಹೀಗೆ ಮೈನಾಕನಿಂದ ಪಾತಾಳ ಲೋಕದ ರಾಕ್ಷಸರ ಕಾಟ ಕಡಿಮೆ ಆಯಿತು. ಅಲ್ಲಿಂದ ಬರ್ತಕ್ಕಂಥದ್ದು ಅದಕ್ಕೆ ಸಮುದ್ರ ರಾಜನು ಮೈನಾಕನಿಗೆ ಆಶ್ರಯವನ್ನು ಕೊಟ್ಟದ್ದು. ಸಮುದ್ರದಲ್ಲಿ ತನ್ನ ಬೆಟ್ಟವನ್ನು ತನ್ನನ್ನು ತಾನು ಉಳಿಸ್ಕೊಂಡದ್ದು. ಮೈನಾಕನಿಗೆ ಆಶ್ರಯ ಕೊಟ್ಟದ್ದು ವಿಚಾರವೆಷ್ಟು. ಈ ಕೆಲಸವನ್ನು ನೋಡಿದ ದೇವೇಂದ್ರನು ಸಮುದ್ರನನ್ನು ಮತ್ತು ಮೈನಾಕನನ್ನು ಕೂಡ ಅಭಿನಂದಿಸ್ತಾನೆ. ನೀನು ಸಮುದ್ರದೊಳಗೆ ಕೂತಿರುವವರೆಗೂ ಕೂಡ ನಿನ್ನ ರೆಕ್ಕೆಗಳನ್ನು ನಾನು ಕತ್ತರಿಸುವುದಿಲ್ಲ ಅಂತ ಅಭಯವನ್ನು ಕೊಡ್ತಾನೆ. ಯಾಕೆಂದರೆ ಮೇಲೆ ಬಂದರೆ ಸಮುದ್ರದಿಂದ ಮೇಲೆ ಬಂತು ಮೈನಾಕನು ಪರ್ವತ ಅಂದರೆ ದೇವೇಂದ್ರನು ಖಂಡಿಸಿಬಿಡ್ತಾನೆ, ಕತ್ತರಿಸ್ಬಿಡ್ತಾನೆ. ಆದ್ದರಿಂದ ಬಾಕಿ ಎಲ್ಲ ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸದೆ ಹಾರತಕ್ಕಂಥ ಶಕ್ತಿ, ರೆಕ್ಕೆಗಳು ಅಂದರೆ ಹಾರುವಂಥ ಶಕ್ತಿಯನ್ನು ನಾನು ಭಾರ ಇಟ್ಟು ಕೆಳಗೆ ಮಾಡಿಬಿಟ್ಟೆ. ಆದರೆ ನೀನು ಮಾತ್ರ ತಪ್ಪಿಸ್ಕೊಂಡಿದೀಯಾ. ಆದರೂ ನಿನಗೆ ಸಮುದ್ರದಲ್ಲೇ ಇರು ನೀನು ಹಾಗೆ ಅಂತ. ಮೈನಾಕನಿಗೆ ಸಮುದ್ರನಿಂದ ಪ್ರೇರಣೆ ಹಾಕಿ ಸಿಕ್ಕತ್ತೆ ಅನ್ನೋದನ್ನು ನಾವು ಸ್ವಲ್ಪ ನೋಡೋಣವಾ. ಸಮುದ್ರನು ಮೈನಾಕನ ಹತ್ರ ಹೋಗಿ ಹೀಗೆ ಹೇಳ್ತಾನೆ, ಮೈನಾಕ, ನೀನು ಬಹಳ ಕಾಲದಿಂದ ಕದಲದೆ ಕೂತ್ಕೊಂಡು ನೀನು ತುಂಬ ಬೇಸತ್ತು ಹೋಗಿದ್ದೀಯಾ. ಸ್ವಲ್ಪ ಹೊತ್ತು ನಿನ್ನ ರೆಕ್ಕೆಗಳನ್ನು ಹಾಯಾಗಿ ಚಾಚಿಕೊಳ್ಳಲು ಈಗ ಒಂದು ಒಳ್ಳೆ ಅವಕಾಶ ಬಂದಿದೆ ಕಣಯ್ಯ ನಿನಗೆ. ಒಂದೇ ಕಡೆ ಕೂತಿದೆಯಾ ಬಹಳ ಕಾಲದಿಂದ. ಕೂತು ನಿನಗೂ ಕೂಡ ತುಂಬ ಬೇಜಾರಾಗಿಬಿಟ್ಟಿದೆ. ಒಳ್ಳೆ ಸಮಯ ಬಂದಿದೆ ನಿನಗೆ. ಮತ್ತು ರಾಮನ ಕಾರ್ಯಾರ್ಥ ಹನುಮಂತ ಅನ್ನುವ ವಾನರ ಅದ್ಭುತ ಸಾಹಸ ಮಾಡ್ತಾ ಇದ್ದಾನೆ. 100 ಯೋಜನದ ಸಮುದ್ರವನ್ನು ಒಂದೇ ನಗತೆಗೆ ಹಾರತಕ್ಕಂಥ ಪ್ರಯತ್ನದಲ್ಲಿದ್ದಾನೆ. ಅವನು ಹಾರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಎಲ್ಲೂ ನಿಲ್ಲತಕ್ಕಂಥದ್ದೇ ಇಲ್ಲ. ರಾಮನ ಕಾರ್ಯ ಅಷ್ಟು ದೊಡ್ಡದು. ರಾಮನಿಗೆ ಸಹಾಯ ಮಾಡೋಕ್ಕೋಸ್ಕರವಾಗಿ ಸಮುದ್ರನ ಹಾರ್ತ ಮೇಲೆ ಹೋಗ್ತಾ ಇದ್ದಾನೆ.
ಎಷ್ಟೇ ಯೋಗ ಬಲ ಇದ್ದರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಉಸಿರು ಜಾರಿದಂತೆ ಸಮುದ್ರದ ಪಾಲಾಗ್ಬಿಡ್ತಾ ಇದೆ. ಆದ್ದರಿಂದ ಈಗ ನೀನು ಒಂದು ಸಲ ಮೇಲಕ್ಕೆಗರಿ ಅವನು ಹೋಗ್ತಕ್ಕಂಥ ದಾರಿಯಲ್ಲೇ ಕೆಳಗೆ ಇಳಿಯದ ಹಾಗೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತಕ್ಕಂಥ ಅವಕಾಶ ಮಾಡಿಕೊಡು ನೀನು. ಅಂದರೆ ಅವನಲ್ಲಿ ಹೋಗ್ತಾ ಇದ್ದಾಗಲೇ ನಿನ್ನ ಬೆಟ್ಟವನ್ನು ಚಾಚಿ ಅಲ್ಲೇ ವಿಶ್ರಾಂತಿ ತಗೊಳ್ಳೋ ಹಾಗೆ ಮಾಡು, ಹಾರು ಹಾಗೇ ಮಾಡು, ನೀನು ಹಾರಿಕೊಂಡೆ ಹೋಗ್ತಾ ಇರು. ನಿಂದು ಉಪಕಾರ ಮಾಡು, ನೀನು ಕೂಡ ರಾಮಕಾರ್ಯ ಮಾಡ್ದಂಗೆ ಇರುತ್ತಲ್ವ ಅಂತ ಹೇಳಿದ ಕೂಡಲೇ ಮೈನಾಕನಿಗೆ ತುಂಬ ಸಂತೋಷ ಆಯಿತು. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಜೈ ಗುರುದತ್ತ, ಶ್ರೀ ಗುರುದತ್ತ. Thank you.